ಡೆಮಾಕ್ರಸಿ ಈಸ್ ಎ ವೇ ಆಫ್ ಕನ್ಸ್ಟ್ರಕ್ಷನ್, ಇಟ್ ಈಸ್ ನಾಟ್ ಎ ವೇ ಆಫ್ ಡಿಸ್ಟ್ರಕ್ಷನ್. ತಪ್ಪುಗಳು ಆಗೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕು ಕೂಡ ಒಂದು ತಪ್ಪೇ. ಆ ತಪ್ಪಿನ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದು ತಪ್ಪಲ್ಲ. ಪ್ರೊಟೆಸ್ಟ್ ಮಾಡಿದ ತಪ್ಪು ಅನ್ನೋದಾದರೆ ನಿಮ್ಮೆದುರುಗಡೆ ಸಿ ಟಿ ರವಿ ಅನ್ನುವಂಥ ಒಂದು ಕ್ಯಾರೆಕ್ಟ್ರೇ ನಿಲ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇತ್ತೀಚೆಗಷ್ಟೇ ನನ್ನ 59ನೇ ಬರ್ಡೇ ಸೆಲೆಬ್ರೇಟ್ ಮಾಡಿದರು. ಹತ್ತಿರ 43-44 ವರ್ಷ ಒಂದು ರೀತಿಯಲ್ಲಿ ನಾನು ಐ ಆಮ್ ಆಲ್ಸೋ ಸ್ಟ್ರೀಟ್ ಫೈಟರ್, ಬೀದಿಲಿ ಹೋರಾಟ ಮಾಡಿದ್ದೀನಿ. ಹೋರಾಟದ ಮೂಲಕನೇ ಎಮರ್ಜ್ ಆಗಿರುವ ಒಂದು ಕ್ಯಾರೆಕ್ಟರ್ ಇದು. ಹೋರಾಟ ತಪ್ಪ ಅಂದರೆ ತಪ್ಪಲ್ಲ, ಆದರೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ನು ಅದು ಕನ್ಸ್ಟ್ರಕ್ಟಿವ್ ಆಗಿರಬೇಕು, ಡಿಸ್ಟ್ರಕ್ಟಿವ್ ಆಗಿರಬಾರ್ದು. ಈಗ ವರುಣ್ಣು ಕ್ವಶನ್ ಮಾಡಿದ್ದು ಆ ಡಿಸ್ಟ್ರಕ್ಟಿವ್ ಆ್ಯಟಿಟ್ಯೂಡ್ನ. ಹಾಗಾದ್ರೆ ಸರ್ಕಾರ ಕನ್ಸ್ಟ್ರಕ್ಟಿವ್ ಆಗಿ ಏನೇನು ಮಾಡ್ತು ನೋಡಿ. ಫಸ್ಟ್ ಟೈಮು CBIಗೆ ಕೇಸನ್ನ ಕೊಡ್ತು, 13 ಜನರನ್ನು ಅರೆಸ್ಟ್ ಮಾಡಿದರು. ಇನ್ನು ಉಳಿದಿದ್ದೆಲ್ಲ ಸಂಗತಿನ ಅವ್ರು ಹೇಳಿದ್ದಾರೆ. ಯಾರ್ಯಾರನ್ನ ಅವ್ರ ಪೋಸ್ಟಿಂದ ತೆಗೆದು ಹಾಕಲಾಯಿತು ಎಲ್ಲ ಹೇಳಿದರು. ಎಕ್ಸಾಮ್ ಮಾಡಿದ್ರು. ಎಕ್ಸಾಮ್ ಹೇಗೆ ನಡೀತು? ಏರ್ಫೋರ್ಸು ಪ್ಲೇನ್ ಮೂಲಕ ಕ್ವಶನ್ ಪೇಪರ್ನ ರೀಚ್ ಮಾಡಿಸಿದ್ರು ಫಸ್ಟ್ ಟೈಮ್. ಅಂದರೆ ಎಷ್ಟು ಸೀರಿಯಸ್ ಆಗಿ ತಗೊಂಡಿತ್ತು ಸರ್ಕಾರ ಅಂಥೇಳಿ. ರೈಲ್ವೆ ಸ್ಟೇಷನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಜೇಬುಗಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರೆ. ಬಿವೇರ್ ಆಫ್ ಪಿಕ್ ಪ್ಯಾಕೆಟರ್ಸ್ ಅಂತ ಬೋರ್ಡ್ ಹಾಕಿದ ತಕ್ಷಣವೇ ಅವ್ರ ಕೈ ಚಳಕ ನಿಲ್ಲಿಸ್ತಾರೆ ಅಂತಿಲ್ಲ. ನಿಮ್ಮ ಜೇಬಿನ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನೋದಕ್ಕೆ ಮಾತ್ರ ಅದೊಂದು ಬೋರ್ಡ್ ಹಾಕಿರ್ತಾರೆ. ಆದರೆ ಪೊಲೀಸರು ಯಾರು ಪಿಕ್ ಪ್ಯಾಕೆಟರ್ಸ್ ಇದ್ದಾರೆ ಅವ್ರನ್ನ ಹಿಡಿದು ಜೈಲಿಗೆ ಕಳಿಸಿದರೆ ಮಾತ್ರ ಪಿಕ್ ಪ್ಯಾಕೆಟ್ ಆಗೋದು ನಿಲ್ಲುತ್ತೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಆಗ ಅವರು ಬೋರ್ಡ್ ಹಾಕ್ತಿದ್ರು, ಜೇಬುಗಳ್ಳರಿದ್ದಾರೆ ಎಚ್ಚರಿಕೆ. ಯಾವ ಕಳ್ಳರನ್ನು ಹಿಡಿತಿರಲಿಲ್ಲ. ಆದರೆ ಈಗ ಮೋದಿ ಸರ್ಕಾರ ಬರೀ ಬೋರ್ಡ್ ಹಾಕಲಿಲ್ಲ, ಆ ಎಲ್ಲ ಕಳ್ಳರನ್ನು ಹಿಡಿದು ಜೈಲಿಗೆ ಹಾಕ್ತು. ರಿಫಾರ್ಮ್ಸು ಅನ್ನೋದು ಆಗಲೇಬೇಕಾಗಿರೋದು. ಈಗ ರಿಫಾರ್ಮ್ಸ್ ಆಯಿತು, ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. 10 crore ಅವರು ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಅವ್ರು ಅಕ್ಯೂಸ್ಡು ಅವ್ನು ಪ್ರೂವ್ ಆದರೆ. ಮುಂಚೆ ಈ ರೀತಿ ಕ್ವಶನ್ ಪೇಪರ್ ಲೀಕ್ ಆದರೆ ಇವತ್ತು ಅರೆಸ್ಟು, ಮಧ್ಯಾಹ್ನ ಕೋರ್ಟಿಗೆ ಪ್ರೊಡ್ಯೂಸು, ಸಾಯಂಕಾಲ ಬೇಲ್ನಲ್ಲಿ ರಿಲೀಸು. ಈಗ ಅದು ಆಗೋದಿಲ್ಲ. ನೀವು ಸಪೋರ್ಟ್ ಮಾಡಬೇಕಾಗಿರೋದು ರಿಫಾರ್ಮ್ಸಿಗೋ ಅಥವಾ ಬರೀ ಬಿವೇರ್ ಆಫ್ ಪಿಕ್ ಪ್ಯಾಕೆಟರ್ಸ್ ಅಂತ ಬೋರ್ಡ್ ಹಾಕೋದಕ್ಕೋ. ಮೋದಿ ಮಾಡಿದ್ದು ರಿಫಾರ್ಮ್ಸು. ಈಗ ಉಳಿದಿದ್ದು ಯಾವುದೂ ನಾನು ಹೇಳಕ್ಕೆ ಹೋಗಲ್ಲ. ಈಗ ನೋಡಿ, AI ಆಧಾರಿತ ಮೇಲ್ವಿಚಾರಣೆ, ಡಿಜಿಟಲ್ ಟ್ರ್ಯಾಕಿಂಗು, ಎನ್ಕ್ರಿಪ್ಷನ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್, ಬಯೋಮೆಟ್ರಿಕ್ ಸಿಸ್ಟಮ್ನ ಅಡಾಪ್ಟ್ ಮಾಡಿರೋದು, ಇನ್ನು ನೋಂದಣಿ ಇಲಾಖೆ, ಇದೆಲ್ಲ ಡೀಟೇಲ್ಸ್ನ ಅವ್ರು ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಹೋರಾಟ ಅದು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಆಗಬೇಕಾಗಿತ್ತು. ಅನಾರ್ಕಿ ಕ್ರಿಯೇಟ್ ಮಾಡಲಿಕ್ಕೆ ಅಲ್ಲ. ಕೆಲವು ಆರ್ಗನೈಜೇಷನ್ಸು ಇಲ್ಲಿ ಅನಾರ್ಕಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಆ ಇಶ್ಯೂಸ್ನ ಬಳಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡಿದ್ರು.
ಪೊಲಿಟಿಕಲ್ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅದನ್ನು ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ನನಗನ್ಸುತ್ತೆ ವಿದ್ಯಾರ್ಥಿಗಳ ಭವಿಷ್ಯ ನಮ್ಮ ರಾಜಕೀಯಕ್ಕಿಂತ ದೊಡ್ಡದು. ವಿದ್ಯಾರ್ಥಿಗಳ ಭವಿಷ್ಯ ಏನಿದೆ ಅದು ನಮ್ಮ ರಾಜಕಾರಣಕ್ಕಿಂತ ದೊಡ್ಡದು. ಒಂದು ಪೇಪರ್ ಲೀಕ್ ಅಂದರೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದು ಕಷ್ಟಪಡುವ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಮಾಡುವಂಥ ಅನ್ಯಾಯ. ನೀವು ರ್ಯಾಂಕೇ ಬರ್ತೀರಿ. KPSCನಲ್ಲಿ ಇಷ್ಟೆಲ್ಲದರ ಮಧ್ಯದಲ್ಲಿ ಕರ್ನಾಟಕದ KPSCನಲ್ಲಿ ವೆಟರ್ನರಿ ಇನ್ಸ್ಪೆಕ್ಟರ್ ಹುದ್ದೆನ 80 ಲಕ್ಷ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ನಾನು ಕೇಳೋದು, ನೀವು ಪೇಪರ್ ಲೀಕಿಗೆ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಬಯಸಿದ್ರಿ, ಅವ್ರು ರಾಜೀನಾಮೆ ಕೊಟ್ಟರು. ಅವರದಲ್ಲದ ತಪ್ಪಿಗೆ ಅವ್ರು ರಾಜೀನಾಮೆ ಕೊಟ್ಟರು. ಹಿ ವಾಸ್ ನಾಟ್ ಇನ್ವಾಲ್ವ್ಡ್. ಆ ಪೇಪರ್ ಲೀಕ್ ಎಪಿಸೋಡ್ನಲ್ಲಿ ಅವರೇನು ಭಾಗಿಯಾಗಿರಲಿಲ್ಲ. ಅವ್ರು ರಾಜೀನಾಮೆ ಕೊಟ್ಟರು. ಈ KPSC ಸೇಲ್ಸ್ ಆ್ಯಂಡ್ ಪರ್ಚೇಸಿಗೆ ಯಾರು ರಿಸೈನ್ ಮಾಡ್ತೀರಿ? ಈ ಥರ ನೀವೆಲ್ಲ ಕಷ್ಟಪಟ್ಟು ರ್ಯಾಂಕ್ ಬಂದ ನಂತರನೂ ಹುದ್ದೆಗಳು ವ್ಯಾಪಾರ ಆಗೋದಾದರೆ ಇಲ್ಲಿ ರಿಫಾರ್ಮ್ಸ್ ಆಗಬೇಕೋ ಬೇಡವೋ? ನಾವು ರಿಫಾರ್ಮ್ಸ್ನ ಪರವಾಗಿದ್ದೇವೆ. ಯಾವುದೇ ಮಾಫಿಯಾಗೆ, ಕರಪ್ಟ್ ಸಿಸ್ಟಮ್ಗೆ ಮೋದಿ ಗೌರ್ಮೆಂಟ್ನಲ್ಲಿ ಜೀರೋ ಟಾಲರೆನ್ಸ್. ಯಾಕೆ ಅಂದರೆ ಮೋದಿಯವರಿಗೆ ದೇಶದ 140 ಕೋಟಿ ಜನರು ತನ್ನ ಕುಟುಂಬದವರೇ. ಅವ್ರದ್ದು ಅಂತ ಪರ್ಸ್ನಲ್ ಫ್ಯಾಮಿಲಿ ಇಲ್ಲ. He do not have a personal family. He has a family, whole country, his own family. ಅವ್ರ ಪ್ರಾಮಾಣಿಕತೆಯನ್ನು, ಕ್ರೆಡಿಬಿಲಿಟಿಯನ್ನು ಪ್ರಶ್ನಿಸೋದಕ್ಕೆ ಅವರಿಗೂ ಏನಾದರೂ ಒಂದು ನೈತಿಕತೆ ಇರಬೇಕು. ತಪ್ಪು ನಡೆದಾಗ ಅದನ್ನು ಮರೆಮಾಚಲಿಲ್ಲ. ತಪ್ಪೇ ನಡೆದಿದೆ ಅಂತ ತಿಪ್ಪೆ ಸಾರಿಸಲಿಲ್ಲ. ಬದಲಿಗೆ CBI ತನಿಖೆ ನಡೆಸಿ ಗಂಭೀರವಾಗಿ ತೆಗೆದುಕೊಳ್ಳೋ ಕೆಲಸ ನಡೀತು. ಯಾವ ಕಾಲದಲ್ಲಿ 150-200ಕ್ಕೂ ಹೆಚ್ಚು ಕ್ವಶನ್ ಪೇಪರ್ಸು, ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಸ್ನ ಕ್ವಶನ್ ಪೇಪರ್ಸು ಲೀಕ್ ಆಗಿದೆ. ಸಿಂಗಲ್ ಅರೆಸ್ಟ್ ಡಿಡ್ ನಾಟ್ ಹ್ಯಾಪನ್. ಒಂದೇ ಒಂದು ಅರೆಸ್ಟ್ ಆಗಿರಲಿಲ್ಲ. ಈಗ 13+2 15 ಕಿಂಗ್ ಪಿನ್ಗಳು ದೇ ಆರ್ ಇನ್ ಜೈಲ್. ಇದನ್ನು ನೀವು ಆಲೋಚನೆ ಮಾಡಿ. ಹಾಗಾಗಿ ನಾವಿಲ್ಲಿ ಸಮಸ್ಯೆ ಬಂದಾಗ ರಾಜಕಾರಣ ಮಾಡೋಕ್ಕೆ ಬಯಸೋದಿಲ್ಲ. ಸಮಸ್ಯೆ ಬಂದಾಗ ಸುಧಾರಣೆ ತರಬೇಕು ಅನ್ನೋದು ಮೋದಿ ಸರ್ಕಾರದ ಉದ್ದೇಶ. ಸುಧಾರಣೆಯನ್ನು ತಂದಿದೆ. ಇನ್ನು ಮುಂದೆ ಇಂಟೆನ್ಸಿವ್ ಆಗಿ ಕ್ರೈಮ್ ಮಾಡೋದು ನಾಟ್ ಸೋ ಈಸಿ. ಅಕಸ್ಮಾತ್ ಮಾಡಿ ಸರ್ವೇವ್ ಆಗೋದು, ದೇ ಕೆನಾಟ್ ಸರ್ವೇವ್. ಅದು ಸುಲಭದ ಕೆಲಸ ಅಲ್ಲ. ಪೇಪರ್ ಲೀಕ್ ಅನ್ನೋದು ಬರೀ ಒಂದು ಅಫೆನ್ಸ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಅದು ಪ್ರತಿಭೆಯ ವಿರುದ್ಧ ಮಾಡುವಂಥ ಒಂದು ಅಪರಾಧ. ಕೇವಲ ಒಂದು ಸಾಮಾನ್ಯ ಅಪರಾಧ ಅಂತ ನಾವು ಪರಿಗಣಿಸೋದಿಲ್ಲ. ಹಾಗಾಗಿ ಈ ಮಾಫಿಯಾಗೆ ರಕ್ಷಣೆ ಕೊಡೋ ಪ್ರಶ್ನೆ ಇಲ್ಲ. ಯುವಕರ ಕನಸುಗಳ ಮೇಲೆ ರಾಜಕಾರಣ ಮಾಡೋಕ್ಕಿಂತ ಅವರ ಭವಿಷ್ಯವನ್ನು ಸುರಕ್ಷಿತಗೊಳಿಸೋದೇ ಮೋದಿಜಿಯವರ ಉದ್ದೇಶ ಇದೆ. ಆ ಹಿನ್ನೆಲೆಯಲ್ಲೇ ಕೆಲವು ವಾಸ್ತವಿಕ ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೇವೆ. ನಮಗೂ ಕನಸಿದೆ. ನಾನಿಲ್ಲಿ 99.5 ಅಂತೆಲ್ಲ ಹೇಳ್ತಾ ಇದ್ದಾಗ ಒಂದು ಕಡೆ ಸಂತೋಷ, ನನಗೊಂದು ಕಡೆ ನಾಚಿಕೆ ಆಗ್ತಾಯಿತ್ತು. ಯಾಕೆಂದರೆ ನಾನು 99%ನವನಲ್ಲ. PUCನಲ್ಲಿ ನನಗೆ 42%.
ದಡ್ರ ಅಂತ ಕೇಳಿದ್ರೆ ನಾನು ಒಪ್ಕೊಳ್ಳಲ್ಲ. ದಡ್ಡ ಆಗಿದ್ದರೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ. ಆಗ ನಾವು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ನಮ್ಮದು ಟ್ಯಾಲೆಂಟ್ ಇತ್ತು, ಆ ಟ್ಯಾಲೆಂಟನ್ನು ಬೇರೆ ಬೇರೆ ಕಡೆಗೆ ಯೂಸ್ ಮಾಡ್ತಿದ್ವಿ. ಆಮೇಲೆ ಅನ್ನಿಸ್ತು ನನಗೆ, ನಾನು ಎಜುಕೇಷನ್ ಮಿನಿಸ್ಟ್ರು ಆಗೋಕ್ಕೆ ಮುಂಚೆ 2 ಬಾರಿ MLA ಆದಮೇಲೆ ಮಾಸ್ಟರ್ ಡಿಗ್ರಿ ಮಾಡಿದೆ ಪೊಲಿಟಿಕಲ್ ಸೈನ್ಸ್ ಮೇಲೆ. ನಾಲ್ಕು ಬಾರಿ MLA ಆಗಿ ಮಂತ್ರಿಯಾಗಿ ಚಿಕ್ಕಮಗಳೂರಿನ ಜನ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಬಿಟ್ಟ ಮೇಲೆ ರೆಸ್ಟ್ ತಗೊಳ್ಬಾರ್ದು ಅಂತ ಹೇಳಿ PhD ಮಾಡಿದೆ. ಕೊಯಿಲೇಷನ್ ಗೌರ್ಮೆಂಟ್ ಮೇಲೆ. ನಾನು ಮೆಡಿಕಲ್ ಡಾಕ್ಟರ್ ಅಲ್ಲ, ಆದರೆ ಕೊಯಿಲೇಷನ್ ಗೌರ್ಮೆಂಟ್ ಮೇಲೆ PhD ಮಾಡಿ ಡಾಕ್ಟ್ರೇಟ್ನ ಪಡ್ಕೊಂಡೆ. ಓದೋದಕ್ಕೆ ಏಜ್ ಲಿಮಿಟ್ ಇಲ್ಲ. ಚಿಕ್ಕಮಗಳೂರಿಗೆ ಕನಸು ಹೊತ್ತು ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಫೈಟ್ ಮಾಡಿ ಮೆಡಿಕಲ್ ಕಾಲೇಜನ್ನು ತಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕನ್ಸ್ಟ್ರಕ್ಷನ್ ಇನ್ನೇನು ಫಿನಿಷಿಂಗ್ ಸ್ಟೇಜಲ್ಲಿದೆ. ಫಸ್ಟ್ ಟೈಮ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಾಗ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿಸಿದ್ದೆ. ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಹೋಯಿತು. ಆಮೇಲೆ ಬಂದವರು ಬೇರೆ ಬೇರೆ ಕಾರಣಕ್ಕೆ ಆ ಕಾಲೇಜನ್ನು ಕ್ಯಾನ್ಸಲ್ ಮಾಡಿದ್ರು. ನಾನು ಹೆದರದಲ್ಲೇ ಸ್ಯಾಂಕ್ಷನ್ ಮಾಡಿಸಿದ್ದೆ. ಆಮೇಲೆ ಬಂದವರು ಕಾಂಪ್ರಮೈಸ್ ಆಗಿ ಅದನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ರು. ನನಗೂ ಇಲ್ಲೊಂದು ಕನಸಿದೆ, ಚಿಕ್ಕಮಗಳೂರನ್ನ ಎಜುಕೇಷನ್ ಹಬ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಕನಸಿದೆ. ಯಾಕೆ ಅಂದರೆ ಇಲ್ಲಿ ಯಾವುದೂ ಎಕ್ಸ್ಟ್ರೀಮ್ ಇಲ್ಲ. ವೆದರ್ ಎಕ್ಸ್ಟ್ರೀಮ್ ಇದೆಯಾ? ಟೂ ಹಾಟ್ ಇಲ್ಲ, ಟೂ ರೈನ್ ಇಲ್ಲ, ಟೂ ಕೋಲ್ಡ್ ಇಲ್ಲ. ಒಂದು ರೀತಿ ಏರ್ ಕಂಡೀಷನ್ ವೆದರ್ ಇರುವಂಥ ಊರು ನಮ್ಮ ಚಿಕ್ಕಮಗಳೂರು. ಜನನೂ ಕೂಡ ಫ್ರೆಂಡ್ಲಿ ನೇಚರ್ ಇರುವಂಥ ಜನ. ಇಷ್ಟು ಫ್ರೆಂಡ್ಲಿ ಇರುವಂಥವರು ಬೇರೆ ಕಡೆಗಳಲ್ಲಿ ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಇದಕ್ಕಿಂತ ಒಳ್ಳೆ ಪ್ಲೇಸು ಒಂದು ಎಜುಕೇಷನ್ ಹಬ್ ಮಾಡೋಕ್ಕೆ ಇನ್ನೊಂದಿಲ್ಲ. ಸೈನಿಕ್ ಸ್ಕೂಲ್ ತರಬೇಕಿಲ್ಲಿಗೆ. ಆ ಸೈನಿಕ್ ಸ್ಕೂಲ್ ಮೂಲಕ ನಮ್ಮ ಮಕ್ಕಳು ಸೈನ್ಯಕ್ಕೆ ಹೋಗುವಂಥ ಕನಸು ನನಸಾಗಬೇಕು ಇಲ್ಲಿಂದಲೇ ಅನ್ನೋದು ನನ್ನ ಹಂಬಲ ಇದೆ. ನಾನು ಜಂಜೀನೂ ಅಲ್ಲ, ಮಿಲೇನಿಯಮನೂ ಅಲ್ಲ, ಅದಕ್ಕಿಂತ ಹಿಂದಿನವನು. ಇದು ನನ್ನ ಕನಸು. ಅದು ನನಗೋಸ್ಕರ ಅಲ್ಲ, ಚಿಕ್ಕಮಗಳೂರಿನ ಭವಿಷ್ಯಕ್ಕೋಸ್ಕರ ಇದು ನನ್ನ ಕನಸು. ಶಕ್ತಿ ಕೊಟ್ಟಾಗ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದೇವೆ. ನಮ್ಮ ಆಡಳಿತದ ಕಾಲಘಟ್ಟದಲ್ಲಿ CT ರವಿಯನ್ನು ಒಪ್ಕೊಳ್ಳುವಂಥ 100% ಜನ ಇಲ್ಲದೇ ಇರ್ಬೋದು. ಆದರೆ ನಾನು 100% ಆಗಿ ಹೇಳಬಲ್ಲೆ, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಮಾಡೋದು ಇಲ್ಲ. ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ಅದು ಕೆಟ್ಟ ಕೆಲಸ ಅಂತ ನಾನು ಭಾವಿಸಿಲ್ಲ. ಆ ಹೋರಾಟನ ಮಾಡ್ತೇವೆ. ಆದರೆ ನನ್ನಿಂದ ಕೆಟ್ಟದಾಗಿದೆ ಅಂತ ಹೇಳೋದಕ್ಕೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಆ ಕೆಲಸವನ್ನು ಮುಂದುವರಿಸ್ತೇವೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಭವಿಷ್ಯದ ಭಾರತ ಅಂದರೆ ನಿಮ್ಮನ್ನು ಬಿಟ್ಟು ಈ ಭವಿಷ್ಯದ ಭಾರತದ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯು ಆರ್ ದ ಫ್ಯೂಚರ್. ನೀವೇ ನಮ್ಮ ಭವಿಷ್ಯದ ಭಾರತ. ಹಾಗಾಗಿ ಆ ಭವಿಷ್ಯದ ಭಾರತವನ್ನು ನೀವು ನಿಮ್ಮ ಸಕ್ಸಸ್ಫುಲ್ ಸ್ಟೋರಿಯ ಮೂಲಕ ಲೀಡ್ ಮಾಡಿ. ಆಲ್ ದ ಬೆಸ್ಟ್.